ನಮಸ್ಕಾರ. ಪಾಪ ನಿವೇದನೆ ಏಕೆ? ಇದು ಕೇವಲ ಒಂದು ಧಾರ್ಮಿಕ ನಿಯಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ. ಇದು ಶಾಂತಿ, ಕ್ಷಮೆ ಮತ್ತು ಮತ್ತೆ ಒಂದಾಗಬೇಕು ಅಂತ ಹಂಬಲಿಸುವ ಪ್ರತಿಯೊಂದು ಮಾನವ ಆತ್ಮದ ಆಳವಾದ ಕೂಗು. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ಒಂದು ಪವಿತ್ರ ಸಂಸ್ಕಾರದ ಹೃದಯವನ್ನು ಅರ್ಥ ಮಾಡಿಕೊಳ್ಳೋಣ. ಹೌದು, ಯಾಕೆ? ಇದೊಂದು ನಮ್ಮೆಲ್ಲರ ಮೂಲಭೂತ ಪ್ರಶ್ನೆ. ಯಾಕಂದ್ರೆ ನಮ್ಮೆಲ್ಲರ ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದು ಕಡೆ ನಾವು ಮಾಡಿದ ತಪ್ಪುಗಳಿಂದ ಬರುವ ಆ ಅಪರಾಧಿ ಭಾವನೆ, ಆತಂಕದ ಭಾರ ಇದೆಯಲ್ಲ, ಅದರಿಂದ ಹೊರಗೆ ಬಂದು ಸಂಪೂರ್ಣವಾಗಿ ಶಾಂತಿಯನ್ನ ಅನುಭವಿಸ್ಬೇಕು ಅನ್ನೋ ಒಂದು ಬಯಕೆ ಇದ್ದೇ ಇರುತ್ತೆ. ಈ ಹುಡುಕಾಟವೇ ನಮ್ಮ ಇಂದಿನ ಚರ್ಚೆಯ ಅಡಿಪಾಯ. ಸರಿ, ಹಾಗಿದ್ರೆ ಈ ಇಡೀ ವಿಷಯವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋಣ? ನಮ್ಮ ಪಯಣದ ದಾರಿ ಹೀಗಿದೆ. ಮೊದಲಿಗೆ ಪಾಪ ಅಂದ್ರೆ ನಿಜವಾಗಿಯೂ ಏನು ಅಂತ ನೋಡೋಣ. ಆಮೇಲೆ ಪಾಪ ನಿವೇದನೆಯನ್ನು ಕೆಲವು ಅದ್ಭುತ ರೂಪಕಗಳ ಮೂಲಕ ಅರ್ಥ ಮಾಡ್ಕೊಂಡು ಅದು ಯಾಕೆ ಅಷ್ಟೊಂದು ಮುಖ್ಯ ಅಂತ ನೋಡಿ, ಕೊನೆಗೆ ಅದರ ಪ್ರಾಯೋಗಿಕ ಹಂತಗಳು ಏನು ಅಂತ ತಿಳಿದುಕೊಂಡು ಮುಗಿಸೋಣ. ಸರಿ, ನಮ್ಮ ಮೊದಲನೇ ಭಾಗಕ್ಕೆ ಬರೋಣ. ಪಾಪ ಅಂದ್ರೆ ಒಂದು ಮುರಿದ ಸಂಬಂಧ. ನೋಡಿ, ಪಾಪ ನಿವೇದನೆಯನ್ನ ಸರಿಯಾಗಿ ತಿಳಿದುಕೊಳ್ಬೇಕು ಅಂದ್ರೆ ಮೊದಲು ಪಾಪ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದು ಕೇವಲ ನಿಯಮಗಳ ಪಟ್ಟಿಯನ್ನ ಮುರಿಯೋದು ಖಂಡಿತ ಅಲ್ಲ, ಅದಕ್ಕಿಂತ ತುಂಬಾನೇ ಆಳವಾದ ವಿಷಯ. ಮೂಲಗಳ ಪ್ರಕಾರ ಪಾಪ ಅನ್ನೋದು ಕೇವಲ ಒಂದು ನಿಯಮವನ್ನು ಮುರಿಯುವುದಲ್ಲ, ಬದಲಾಗಿ ಒಂದು ಸಂಬಂಧವನ್ನೇ ಮುರಿಯುವುದು. ಅಂದ್ರೆ ದೇವರು ನಮಗೆ ಕೊಟ್ಟಿರೋ ಆ ಸ್ವತಂತ್ರ ಚಿತ್ತವನ್ನ ನಾವು ತಪ್ಪು ರೀತಿಯಲ್ಲಿ ಬಳಸಿ, ಪ್ರೀತಿಯಿಂದ ಇರಬೇಕಾದ ದೇವ್ರ ಜೊತೆ, ನಮ್ಮ ಸಮುದಾಯದ ಜೊತೆ, ಅಷ್ಟೇ ಯಾಕೆ ನಮ್ಮ ಜೊತೆಯಲ್ಲೇ ನಾವು ಒಂದು ಅಂತರವನ್ನ ಸೃಷ್ಟಿ ಮಾಡ್ಕೊಳ್ಳೋದು. ಇದನ್ನ ಹೀಗೆ ಯೋಚಿಸಿ, ಒಬ್ಬ ಮಗ ತನ್ನ ಪ್ರೀತಿಯ ತಂದೆಗೆ ನೋವು ಕೊಡ್ತಾನಲ್ಲ, ಹಾಗೆ. ಅಲ್ಲಿ ಅವನು ಕೇವಲ ಒಂದು ನಿಯಮ ಮುರಿದ್ದಲ್ಲ, ಬದಲಾಗಿ ನಂಬಿಕೆಗೆ, ಆ ಸಂಬಂಧಕ್ಕೆ ಧಕ್ಕೆ ತಂದಾಗೆ. ನೋಡಿ, ಈ ವ್ಯತ್ಯಾಸ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ನೋಡಿ. ಒಂದು ದೃಷ್ಟಿಕೋನದಲ್ಲಿ ನಾವು ಕೇವಲ ನಿಯಮ ಮುರಿದಿದ್ದೇವೆ ಅಂದ್ಕೊಂಡ್ರೆ ನಮ್ಗೆ ಶಿಕ್ಷೆಯ ಭಯ ಕಾಡುತ್ತೆ. ಆದ್ರೆ ಇನ್ನೊಂದು ದೃಷ್ಟಿಕೋನ ಅಂದ್ರೆ ಸಂಬಂಧ ಮುರಿದಿದೆ ಅಂತ ಯೋಚಿಸಿದ್ರೆ ಅಲ್ಲಿ ಗುಣವಾಗುವ ಮತ್ತೆ ಒಂದಾಗುವ ಒಂದು ಹಂಬಲ ಹುಟ್ಟುತ್ತೆ. ಪಾಪ ನಿವೇದನೆ ಅನ್ನೋದು ಸಂಪೂರ್ಣವಾಗಿ ಈ ಎರಡನೇ ದಾರಿಯಲ್ಲೇ ಸಾಗೋದು. ಹಾಗಿದ್ರೆ ಈ ರೀತಿ ಮುರಿದು ಹೋದ ಸಂಬಂಧವನ್ನ ಮತ್ತೆ ಸರಿಪಡಿಸೋದು ಹೇಗೆ? ಅದಕ್ಕೆ ಉತ್ತರವೇ ಪಾಪ ನಿವೇದನೆ. ಈಗ ಇದನ್ನ ಕೇವಲ ಒಂದು ಧಾರ್ಮಿಕ ಕ್ರಿಯೆ ಅಂತ ನೋಡೋ ಬದಲು ಬನ್ನಿ 3 ಅದ್ಭುತವಾದ ರೂಪಕಗಳ ಮೂಲಕ ಇದರ ನಿಜವಾದ ಸತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ರೂಪಕ, ತಂದೆಯ ಆಲಿಂಗನ. ನಿಮಗೆಲ್ಲರಿಗೂ ಬೈಬಲ್ನಲ್ಲಿ ಬರುವ ದುಂದುಗಾರ ಮಗನ ಕತೆ ಗೊತ್ತೇ ಇರಬಹುದು. ಆ ಮಗ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ವಾಪಸ್ ಬಂದಾಗ ಅವನ ತಂದೆ ನೀನ್ ಏನೆಲ್ಲ ತಪ್ಪು ಮಾಡಿದ್ಯಾ ಅಂತ ಪಟ್ಟಿ ಮಾಡ್ತಾ ಕೂರಲಿಲ್ಲ, ಬದಲಾಗಿ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡು ಸಂಭ್ರಮಿಸ್ತಾನೆ. ನೋಡಿ, ಪಾಪ ನಿವೇದನೆಯೂ ಅಷ್ಟೇ. ಅದು ಒಬ್ಬ ನ್ಯಾಯಾಧೀಶರ ಮುಂದೆ ನಿಂತು ಶಿಕ್ಷೆ ಪಡೆಯುವುದಲ್ಲ, ಬದಲಾಗಿ ಪ್ರೀತಿಯ ತಂದೆಯ ಕ್ಷಮೆಯ ಆಲಿಂಗನವನ್ನ ಪಡೆಯುವ ಜಾಗ. ಎರಡನೇ ರೂಪಕ, ಆತ್ಮದ ಔಷಧಾಲಯ. ಇದು ತುಂಬಾ ಸುಂದರವಾದ ಹೋಲಿಕೆ. ನಮ್ಮ ದೇಹಕ್ಕೆ ಏನಾದ್ರೂ ಕಾಯಿಲೆ ಬಂದ್ರೆ ನಾವು ತಕ್ಷಣ ವೈದ್ಯರತ್ರ ಹೋಗ್ತೀವಲ್ಲ, ಹಾಗೆಯೇ ಪಾಪ ಅನ್ನೋದು ಒಂದು ರೀತಿಯ ಆಧ್ಯಾತ್ಮಿಕ ಸೋಂಕು. ಅದು ನಮ್ಮ ಆತ್ಮಕ್ಕೆ ತಗುಲಿದಾಗ ಅದಕ್ಕೂ ಚಿಕಿತ್ಸೆ ಬೇಕು. ಇಲ್ಲಿ ಪಾಪ ನಿವೇದನೆಯಲ್ಲಿ ಗುರುಗಳು ಒಬ್ಬ ಆಧ್ಯಾತ್ಮಿಕ ವೈದ್ಯರಂತೆ ಕೆಲಸ ಮಾಡಿ ದೇವರ ಕರುಣೆ ಅನ್ನೋ ಔಷಧಿಯನ್ನ ಕೊಟ್ಟು ನಮ್ಮ ಆತ್ಮವನ್ನ ಗುಣಪಡಿಸ್ತಾರೆ. ಮತ್ತು ಮೂರನೆಯದಾಗಿ ಇದೊಂದು ಪುನರುತ್ಥಾನದ ಅನುಭವ. ಅಂದ್ರೆ ಪಾಪ ಅನ್ನೋದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಮರಣದ ಹಾಗೆ. ಅದು ದೇವರ ಕೃಪೆ ಅನ್ನೋ ಜೀವಶಕ್ತಿಯಿಂದ ನಮ್ಮನ್ನ ದೂರ ಮಾಡುತ್ತೆ. ಆದ್ರೆ ಗುರುಗಳಿಂದ ಕ್ಷಮಾವಾಣಿ ಸಿಕ್ಕಿದಾಗ ಆ ಆತ್ಮ ಪಾಪದ ಸ್ಥಿತಿಯಿಂದ ಮೇಲೆದ್ದು ಒಂದು ಹೊಸ ಜೀವನವನ್ನೇ ಪಡೆಯುತ್ತೆ. ಇದು ಅಕ್ಷರಶಃ ಒಂದು ಹೊಸ ಆರಂಭ. ಸರಿ, ಈ ರೂಪಕಗಳೆಲ್ಲ ಪಾಪನಿವೇದನೆಯ ಸೌಂದರ್ಯವನ್ನ, ಅದರ ಆಳವನ್ನ ತೋರಿಸ್ತವೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಈ ಸಂಸ್ಕಾರದ ನಿಜವಾದ ಅಗತ್ಯವಾದ್ರೂ ಏನು? ಯಾಕಿದು ಬೇಕೇ ಬೇಕು? ಬನ್ನಿ, ಈ ವಿಭಾಗದಲ್ಲಿ ಪಾಪನಿವೇದನೆ ಯಾಕೆ ಅಷ್ಟು ಅವಶ್ಯಕ ಅನ್ನೋದಕ್ಕೆ 5 ಪ್ರಮುಖ ಕಾರಣಗಳನ್ನ ನೋಡೋಣ. ಹೌದು, 5 ಪ್ರಮುಖ ಕಾರಣಗಳು. ಈ 5 ಕಾರಣಗಳು ಪಾಪನಿವೇದನೆ ಅನ್ನೋದು ಎಷ್ಟು ಬಹುಮುಖಿ ಅನ್ನೋದನ್ನ ತೋರಿಸುತ್ತೆ. ನೋಡಿ, ಇದು ಕೇವಲ ದೇವರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದು ನಮ್ಮ ಸಮುದಾಯ, ನಮ್ಮ ಮನಸ್ಸು ಮತ್ತು ನಮ್ಮ ಭವಿಷ್ಯದ ಮೇಲೂ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳಿಸ್ದೆ. ಬನ್ನಿ ಒಂದೊಂದಾಗಿ ಇವುಗಳನ್ನ ನೋಡೋಣ. ಮೊದಲ 2 ಕಾರಣಗಳು ಪುನರ್ಮಿಲನದ ಬಗ್ಗೆ ಮಾತಾಡ್ತವೆ.
ಮೊದಲನೆಯದು, ಪಾಪ ಅನ್ನೋದು ದೇವರ ಜೊತೆಗಿನ ನಮ್ಮ ಸಂಪರ್ಕ ಅನ್ನೋ ಸೇತುವೆಯನ್ನ ಮುರಿಯುತ್ತೆ. ಪಾಪ ನಿವೇದನೆ ಆ ಮುರಿದ ಸೇತುವೆಯನ್ನ ಮತ್ತೆ ಕಟ್ಟುವ ಕೆಲಸ ಮಾಡುತ್ತೆ. ಎರಡನೆಯದಾಗಿ, ನಾವು ಮಾಡುವ ಪಾಪಗಳು ಕೇವಲ ನಮ್ಗೆ ಸೀಮಿತವಲ್ಲ, ಅವು ನಾವು ಭಾಗವಾಗಿರುವ ಇಡೀ ಸಮುದಾಯದ ಮೇಲೆ ಪರಿಣಾಮ ಬೀರುತ್ತವೆ, ಒಂದು ಹೊಲದಲ್ಲಿ ಬೆಳೆವ ಕಳೆ ಹಾಗೆ. ಹಾಗಾಗಿ ಪಾಪ ನಿವೇದನೆಯು ಆ ಸಮುದಾಯದ ಜೊತೆಗೂ ನಮ್ಮನ್ನ ಸಮಾಧಾನಗೊಳಿಸುತ್ತೆ. ಮೂರನೇ ಕಾರಣ, ನಮ್ಮ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಮನಸ್ಸಿನೊಳಗೆ ಇಟ್ಟುಕೊಂಡ ತಪ್ಪುಗಳು, ಅಪರಾಧಿ ಭಾವನೆ, ಆತಂಕದಂತಹ ದೊಡ್ಡ ಭಾರವನ್ನ ನಮ್ಮ ಮೇಲೆ ಹೊರಿಸ್ತವೆ. ಆದ್ರೆ ನಮ್ಮ ತಪ್ಪುಗಳನ್ನ ಇನ್ನೊಬ್ಬರ ಮುಂದೆ ಧ್ವನಿ ಎತ್ತಿ ಹೇಳಿಕೊಂಡಾಗ ಆ ಭಾರದಿಂದ ಒಂದು ಅದ್ಭುತವಾದ ಬಿಡುಗಡೆ ಸಿಗುತ್ತೆ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನೋ ಮಾತು ಕೊಡುವ ಶಾಂತಿಗೆ ಬೆಲೆ ಕಟ್ಟೋಕೆ ಸಾಧ್ಯವೇ ಇಲ್ಲ. ಇನ್ನು ಕೊನೆಯ 2 ಕಾರಣಗಳು ನಮ್ಮ ಬೆಳವಣಿಗೆಯ ಬಗ್ಗೆ ಇವೆ. ಪಾಪನಿವೇದನೆಗೆ ಮುಂಚೆ ನಾವು ಮಾಡುವ ಆತ್ಮಾವಲೋಕನ ಇದೆಯಲ್ಲ, ಅದು ನಮ್ಮ ದೌರ್ಬಲ್ಯಗಳು ಯಾವುವು ಅಂತ ನಮಗೆ ನಾವೇ ಕನ್ನಡಿ ಹಿಡಿದು ತೋರಿಸುತ್ತೆ. ಅಷ್ಟೇ ಅಲ್ಲ, ಈ ಸಂಸ್ಕಾರವು ಭವಿಷ್ಯದಲ್ಲಿ ಮತ್ತೆ ಅದೇ ತಪ್ಪುಗಳನ್ನ ಮಾಡದ ಹಾಗೆ ಹೋರಾಡಲು ಬೇಕಾದ ಒಂದು ವಿಶೇಷ ದೈವಿಕ ಶಕ್ತಿ, ಅದನ್ನ ಸಂಸ್ಕಾರದ ಕೃಪೆ ಅಂತ ಕರೆಯುತ್ತಾರೆ, ಅದನ್ನ ನಮಗೆ ಕೊಡುತ್ತೆ. ಇಲ್ಲಿಯವರೆಗೆ ನಾವು ಏಕೆ ಅನ್ನೋದನ್ನ ನೋಡಿದ್ವಿ. ಈಗ ಹೇಗೆ ಅನ್ನೋದನ್ನ ನೋಡೋಣ. ಪಾಪನಿವೇದನೆ ಅನ್ನೋದು ಅಷ್ಟೇನೂ ಕಷ್ಟದ ಪ್ರಕ್ರಿಯೆ ಅಲ್ಲ. ಇದೊಂದು ವ್ಯವಸ್ಥಿತವಾದ ಪ್ರಕ್ರಿಯೆ. ಅದನ್ನ ಸರಳವಾಗಿ 5 ಹಂತಗಳಲ್ಲಿ ವಿಂಗಡಿಸಬಹುದು. ಹೌದು, ಈ 5 ಹಂತಗಳು ಒಂದು ಪರಿಪೂರ್ಣವಾದ ಪ್ರಯಾಣದ ಹಾಗೆ. ಮೊದಲನೇ ಹೆಜ್ಜೆ ಆತ್ಮಾವಲೋಕನ, ಅಂದ್ರೆ ನಮ್ಮನ್ನ ನಾವೇ ಪ್ರಾಮಾಣಿಕವಾಗಿ ಪರಿಶೀಲಿಸಿಕೊಳ್ಳೋದು. ಆಮೇಲೆ ಬರೋದು ಪಶ್ಚಾತ್ತಾಪ, ಅಂದ್ರೆ ನಾವು ಮಾಡಿದ ತಪ್ಪಿಗೆ ನಿಜವಾದ ದುಃಖ ಪಡೋದು. ಮೂರನೇದು ಧೈರ್ಯ ಮಾಡಿ ಗುರುಗಳ ಮುಂದೆ ಅದನ್ನ ಒಪ್ಪಿಕೊಳ್ಳೋದು. 4ನೇದಾಗಿ ಅವರು ನೀಡುವ ಪ್ರಾಯಶ್ಚಿತವನ್ನ ಮಾಡಿ ಆ ಮುರಿದ ಸಂಬಂಧವನ್ನ ಸರಿಪಡಿಸಲು ಪ್ರಯತ್ನಿಸೋದು. ಮತ್ತು ಕೊನೆಯದಾಗಿ ಕ್ಷಮಾವಾಣಿಯ ಮೂಲಕ ದೇವರ ಪರಿಪೂರ್ಣ ಕ್ಷಮೆಯನ್ನ ಮತ್ತು ಆಂತರಿಕ ಶುದ್ಧತೆಯನ್ನ ಪಡೆಯೋದು. ಕೊನೆಯಲ್ಲಿ ಈ ಇಡೀ ಪ್ರಕ್ರಿಯೆಯ ಸಾರಾಂಶವೇ ಈ ಒಂದು ವಾಕ್ಯದಲ್ಲಿದೆ. ನಾವು ಎಷ್ಟೇ ದೊಡ್ಡ ತಪ್ಪು ಮಾಡಿರ್ಬೋದು, ಎಷ್ಟೇ ಬಾರಿ ಬಿದ್ದಿರಬಹುದು, ಆದ್ರೆ ದೇವರ ಕ್ಷಮೆ ಯಾವಾಗ್ಲೂ ಅದಕ್ಕಿಂತ ದೊಡ್ಡದು ಅನ್ನೋ ಭರವಸೆ ಇದೆಯಲ್ಲ, ಅದೇ ಈ ಸಂಸ್ಕಾರದ ನಿಜವಾದ ಹೃದಯ. ಹಾಗಾಗಿ ಇವತ್ತಿನ ಈ ವಿಶ್ಲೇಷಣೆ ಕೇವಲ ಮಾಹಿತಿ ನೀಡೋದಷ್ಟೇ ಅಲ್ಲ, ಬದಲಾಗಿ ಒಂದು ಆಹ್ವಾನದೊಂದಿಗೆ ಕೊನೆಗೊಳ್ಳುತ್ತೆ. ಮೂಲಗಳ ಪ್ರಕಾರ ಕರುಣೆಯ ಬಾಗಿಲು ಯಾವಾಗಲೂ ತೆರೆದೇ ಇರುತ್ತೆ. ಪ್ರಶ್ನೆ ಇಷ್ಟೇ, ಆ ಬಾಗಿಲಿನೊಳಗೆ ಹೆಜ್ಜೆ ಇಡಲು ಮನಸ್ಸು ಸಿದ್ಧವಿದೆಯಾ?